ಚಿಂತಾಮಣಿ ನಗರದ ಚೇಳೂರು ರಸ್ತೆಯಲ್ಲಿರುವ ಲಕ್ಷ್ಮೀ ವಿದ್ಯಾಸಂಸ್ಥೆಯ ವಿಕ್ರಮ್ ಕಾಲೇಜಿನಲ್ಲಿ ಗುರುವಾರ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ತಿನ ಬಿಜೆಪಿ ಅಭ್ಯರ್ಥಿ ವೈ.ಎ. ನಾರಾಯಣಸ್ವಾಮಿ ಪರ ಮತಯಾಚಿಸಲು ಆಗಮಿಸಿ ಲಕ್ಷ್ಮೀ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಸಿಎನ್ ನರಸಿಂಹರೆಡ್ಡಿ ಅವರ ಜೊತೆ ಮಾಜಿ ಸಿಎಂ ಸದಾನಂದಗೌಡ ಚರ್ಚೆ ನಡೆಸಿದರು. ಅಲ್ಲದೆ ಸೂಕ್ತ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕಿದ್ದು ಬಿಜೆಪಿ ಅಭ್ಯರ್ಥಿ ವೈ.ಎ. ನಾರಾಯಣಸ್ವಾಮಿ ಈಗಾಗಲೇ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುವ ವ್ಯಕ್ತಿಯಾಗಿದ್ದು ಅವರನ್ನ ಮತ್ತೆ ಆಯ್ಕೆ ಮಾಡುವಂತೆ ಕೋರಿದ್ರು. ಈ ವೇಳೆ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದಗೌಡ, ಮೈಸೂರು ಮಹಾರಾಜರ ಆಲೋಚನೆಯಂತೆ ಆಯಾ ಕ್ಷೇತ್ರದಲ್ಲಿ ಪರಿಣಿತಿ ಹೊಂದಿರುವ ತಜ್ಞ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕು. ವಿಧಾನಸಭೆಗಿಂತ ವಿಧಾನ ಪರಿಷತ್ ಹೆಚ್ಚು ಮಹತ್ವ ಹೊಂದಿದೆ. 34 ವಿಧಾನಸಭಾ ಕ್ಷೇತ್ರ, 5 ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಗೆ ಬರುವ ಸಮಗ್ರ ವಿಚಾರಗಳನ್ನ ಪ್ರಸ್ತಾಪಿಸುವ ಒಳ್ಳೆಯ ಅಭ್ಯರ್ಥಿಯನ್ನ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಿ ಕಳುಹಿಸುವಂತೆ ಅವರು ಮನವಿ ಮಾಡಿದ್ರು. ಜನವಿರೋಧಿಯಾದಂತಹ ವಿಚಾರಗಳನ್ನು ತಮ್ಮ ಸ್ವಾರ್ಥಕ್ಕೋಸ್ಕರ ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ಇದನ್ನ ಒಂದು ರೀತಿಯಲ್ಲಿ ಸಾರ್ವಜನಿಕರಿಗೆ ತಿಳಿಸುವುದರ ಜೊತೆಗೆ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಪ್ರಸ್ತಾಪ ಮಾಡುವಂಥ ಒಬ್ಬ ಯೋಗ್ಯ ಅಭ್ಯರ್ಥಿ ಬೇಕು. ಅವರು ಹೇಳಿದ ರೀತಿಯಲ್ಲಿ ವಿಧಾನ ಪರಿಷತ್ ಅಂತ ಹೇಳಿದ್ರೆ ಒಂದು ಕಾಲಘಟ್ಟದಲ್ಲಿ ಮೈಸೂರಿನ ಮಹಾರಾಜರು ಅದನ್ನು ಮಾಡುವಾಗ ಅವರ ಆಲೋಚನೆ ಏನಿತ್ತು ಅಂತ ಹೇಳಿದ್ರೆ ಬೇರೆ ಬೇರೆ ಕ್ಷೇತ್ರದ ತಜ್ಞರಿರಬೇಕು, ಆಯಾ ಕ್ಷೇತ್ರದ ವಿಚಾರಗಳನ್ನು ಅಲ್ಲಿ ಪ್ರಸ್ತಾಪ ಮಾಡಬೇಕು. ಅದಕ್ಕಾಗಿಯೇ ವಿಧಾನಸಭೆಯಲ್ಲಿ MLA ಎಲ್ಲರೂ ಒಟ್ಟಾಗ್ತಾರೆ, ಹಂಗೇನಿಲ್ಲ. ಇಲ್ಲಿ ವಿಧಾನ ಪರಿಷತ್ನಲ್ಲಿ ಗ್ರ್ಯಾಜುಯೇಟ್ ಕಾನ್ಫರೆನ್ಸ್, ಗ್ರ್ಯಾಜುಯೇಟ್ ಸಮಸ್ಯೆಗಳು, ಟೀಚರ್ಸ್ ಕಾನ್ಫರೆನ್ಸ್, ನಿಮ್ಮ ಸಮಸ್ಯೆಗಳನ್ನು ತಿಳ್ಕೊಳ್ಳಿಕ್ಕೆ, ಲೋಕಲ್ ಬಾಡಿಯ ಸಮಸ್ಯೆಯನ್ನು ತಿಳ್ಕೊಳ್ಳಿಕ್ಕೆ ತಜ್ಞರು, ವಿಜ್ಞಾನಿಗಳಿರ್ಬೋದು, ಬಾಕಿಯವರು ಇರ್ಬೋದು, ಈ ರೀತಿ ಬೇರೆ ಬೇರೆ ಪ್ರತ್ಯೇಕ. ಆದ ಕಾರಣ ಇದಕ್ಕೆ ವಿಧಾನಸಭೆಗಿಂತ ಹೆಚ್ಚು ಮಹತ್ವ ಇದೆ. ಮತ್ತು ಸುಮಾರು ಅವರು ಹೇಳಿದ ರೀತಿಯಲ್ಲಿ ಸುಮಾರು 34 MLAಗಳ ಕ್ಷೇತ್ರ, 5 MP ಕ್ಷೇತ್ರದ ಸಮಗ್ರ ಅಲ್ಲಿರುವಂಥ ಎಲ್ಲ ವಿಚಾರಗಳನ್ನು ಕೂಡ ಇದರ ಜೊತೆ ಪ್ರಸ್ತಾಪ ಮಾಡುವಂಥದ್ದು. ನಾರಾಯಣ ಸ್ವಾಮಿ ನೀವು ನೋಡಿರ್ಬೋದು, ಇವೆಲ್ಲ ಎಲ್ಲರೂ ಪಾಠ ಹೇಳಿಕೊಡೋದು. ಇನ್ನು ಈ ಸಂದರ್ಭದಲ್ಲಿ ಲಕ್ಷ್ಮೀ ವಿದ್ಯಾಸಂಸ್ಥೆಯ ಖಜಾಂಚಿ ಡಾಕ್ಟರ್ ವಿಕ್ರಮ್, ದಿವಂಗತ ಕೆಎಂ ಕೃಷ್ಣಾರೆಡ್ಡಿ ಪುತ್ರ ರಾಜಶೇಖರ್ ರೆಡ್ಡಿ, ಕೆಎಂಕೆ ಟ್ರಸ್ಟ್ ಅಧ್ಯಕ್ಷ ವೇಣುಗೋಪಾಲ್, ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ, ಉಲ್ವಾಡಿ ಸುಬ್ರಹ್ಮಣಿ ಉಪಸ್ಥಿತರಿದ್ದರು. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ.